ಬಿಸರ ಕಪ್ ನಂಪೆ ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು. ನಾನು ನಿಮ್ಮನ್ನ ಇಷ್ಟಪಡ್ತೀನಿ. ನಾವು ಫೀಫೆ ಐಲ್ಯಾಂಡ್ಗೆ ಹೋಗ್ತಾ ಇದೀವಿ. Today we're gonna teach you 3 words in Thai. คุณสวยมาก คุณสวยมาก ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಎಲ್ಲದಕ್ಕೂ ಬೇಕು. ಹಲೋ, ವೆಲ್ಕಮ್ ಬ್ಯಾಕ್ ಅಗೇನ್. ಸಂಜೆ ಒಂದ್ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಈಗ ವೆರಿ ಫೇಮಸ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಫೇಮಸ್ ಆಗಿರುವಂತ ಬನಾನಾ ಚಾಕ್ಲೇಟ್ ಮಿಲ್ಕ್ ಶೇಕ್ ನ ಕುಡಿತಾ ಇದೀವಿ. ಚೆನ್ನಾಗಿದೆ. ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಇವರೆಲ್ಲೋ ಏನೋ ನೋಡಕ್ ಹೋಗಿದಾರಲ್ಲ. ಓ ಯಾ, ಇಲ್ಲಿ ಇದು ಫೇಮಸ್ ಬಾಕ್ಸಿಂಗ್ ನೋಡೋಣ ಅಂತ ಅನ್ಕೋತಾ ಇದೀವಿ. ಹೋಗ್ತಾ ಇದೀವ ಬಾಕ್ಸಿಂಗ್ ಗೆ. ಸೊ ನೋಡ್ಬೇಕು ಏನಾದ್ರು ಬಾಕ್ಸಿಂಗ್ ಏನಾದ್ರು ಹೋಗ್ತೀವ ಏನೋ ಅಂತ. ಬಿಕಾಸ್ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಬಾಕ್ಸಿಂಗು. ಸೊ ಹಾಗಾಗಿ ಇದನ್ನ ಟ್ರೈ ಮಾಡೋಣ ಅಂತ ಅನ್ಕೋತಾ ಇದೀವಿ. ಫೇಮಸ್ ಜಾಗಗಳಾಗಿರ್ಲಿ, ಫೇಮಸ್ ತಿಂಡಿ ಊಟ ಆಗಿರ್ಲಿ, ನಾವೆಲ್ಲ ಟ್ರೈ ಮಾಡೋದು ತುಂಬಾ ಒಳ್ಳೇದು. ಬಿಕಾಸ್ ಇಂಡಿಯಾಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು, ಬಟ್ ಅಬ್ರಾಡ್ಗೆ ಅಂತ ಬಂದಾಗ ಆದಷ್ಟು ರೂಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಹೊರಗಡೆ ಬಂದು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ. ನಿನ್ನೆ ರೋಟಿ ಇಲ್ಲಿ ಫೇಮಸ್ ಪುಕೆಟ್ ಥೈಲ್ಯಾಂಡ್ ಅಲ್ಲಿ ಬನಾನಾ ನಟೆಲ್ಲ ರೋಟಿ, ಅದು ಟ್ರೈ ಮಾಡಿದೆ. ಆಕ್ಚುಲಿ ಅದು ಚೆನ್ನಾಗಿತ್ತು. ನೋಡಿ, ತುಂಬಾ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೆ ನಾನು ಈ ತರ ಬನಾನಾ ನಟೆಲ್ಲ ರೋಟಿ, ಬನಾನಾ ಚಾಕ್ಲೇಟ್ ರೋಟಿ. ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ. ಮಾಡ್ತಿದ್ಯಮ್ಮ ಯಾ, ನಿನ್ನ ಬ್ಲಾಗ್ ಅಲ್ಲಿ ನಾನು, ನನ್ನ ಬ್ಲಾಗ್ ಅಲ್ಲಿ ಬ್ಲಾಗ್ ಅಲ್ಲಿ ನೀನು. ಒಂದ್ ಸ್ವಲ್ಪ ಬನಾನಾ ಚಾಕ್ಲೇಟ್ ಮಿಲ್ಕ್ ಶೇಕ್ ಯಾ ಕರೆಕ್ಟ್. ಇಟ್ಕೊ, ನೀನೆ ಕುಡ್ಕೊಂಡು ಹೋಗು. ನಿಮಿಷ ಇಟ್ಕೋ, ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇದೀನಿ. ಇಲ್ಲಿ ನೋಡಿ, ಐ ಥಿಂಕ್ ಇದು ಒಂದ್ ಮಾರ್ಕೆಟ್ ಅಥವಾ ಶಾಪಿಂಗ್, ಈ ಫ್ಲೀ ಮಾರ್ಕೆಟ್ ಅಂತಾರಲ್ವಾ, ಆ ತರ ಇದೆ ಇದು. ರಾತ್ರಿ ಎಲ್ಲ ಫುಲ್ಲು ಎಲ್ಲ ಮಾರ್ಕೆಟ್, ಅದು ಇದು ಶಾಪಿಂಗ್ ಅಂತೆಲ್ಲ ಪ್ಲಾನ್ ಮಾಡಿದೀವಿ. ನೋಡುವ, ಎಲ್ಲಿ ಹೋಗ್ತಾ ಇದ್ದೀರಾ ಫ್ರೆಂಡ್ಸ್? ಏನ್ ಫಿಶ್ ನೋಡಿದ್ಯಾ? ನಿನ್ ಊಟ ಇಲ್ಲೇ ಇದೆ ನೋಡು. ಇದು ನನ್ನ ಊಟ ಅಲ್ಲ. ನಿನ್ ಊಟ ನೋ ನೋ ನೋ, ಐ ಡೋಂಟ್ ಲೈಕ್. ತರ ನೈಟ್ ಲೈಫ್ ಮಜಾ ಇರುತ್ತೆ ಎಕ್ಸ್ಪ್ಲೋರ್ ಮಾಡಕ್ಕೆ. ನೋಡಿ, ನನ್ ಗಂಡನು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದಾನೆ. ನೋಡಿ, ಇಲ್ಲಿನ ಬಿಲ್ಡಿಂಗ್ಗಳೆಲ್ಲ ಹೆಂಗಿದೆ. ಮಜಾ ಅಂದ್ರೆ ಅವಾಗವಾಗ ಫಾರಿನರ್ಸ್ ಜೊತೆಗೆ ನಮ್ ಕನ್ನಡದವರು ಸಹ ಸಿಗ್ತಾರೆ. ಕಮಾನ್ ಬಂಡೆ ಡ್ಯಾನ್ಸ್. ಅಷ್ಟೇ. ನೀನ್ ಡ್ಯಾನ್ಸ್ ಮಾಡೋಷ್ಟ್ರಲ್ಲಿ ಮ್ಯೂಸಿಕ್ ಆಫ್ ಆಗೋಯ್ತು. ಬಾಂಗ್ಲಾ ಶಾಪಿಂಗ್ ರೋಡ್ಗೆ ಹೋಗ್ತಾ ಇದೀವಿ. ನೋಡುವ ಏನೇನೆಲ್ಲ ಸಿಗುತ್ತೆ ಅಂತ. ನೋಡಿ, ಫುಕೆಟ್ ಅಲ್ಲಿ ತುಂಬಾ ಹಣ್ಣುಗಳು, ಎಲ್ಲಾ ತರ ಹಣ್ಣುಗಳು, ಡಿಫ್ರೆಂಟ್ ಹಣ್ಣುಗಳು. ನೋಡಿ, ಥೈಲ್ಯಾಂಡ್ಗೆ ಫುಕೆಟ್ಗೆ ಬಂದಾಗ ಹಣ್ಣುಗಳು ರಾಶಿ ಇರುತ್ತೆ. ಇಲ್ಲಿ ಎಷ್ಟು ಸೊಪ್ಪು ತರಕಾರಿ ತಿಂತಾರೋ ಹಣ್ಣುಗಳು ಹಂಗೆ ತಿಂತಾರೆ. ನೋಡಿ, ಫ್ರೆಶ್ ಜ್ಯೂಸು. ಸ್ಪಾ. ಹೇ, ದಿಸ್ ಇಸ್ ಟುಕ್ ಲೋಕಲ್ ಗಾಡಿ, ಲೋಕಲ್ ಆಟೋ ತರ ಇದು. ಟುಕ್ ಅಂತ ಹೋಗ್ಬೇಕು ಅದಕ್ಕೂ. ಟುಕ್ಗೆ ಹಣ್ಣು ಎಲ್ಲೆಲ್ಲೂ ಹಣ್ಣು. ನೋಡಿ, ಇದು ಸ್ನೇಕ್ ಫ್ರೂಟು, ಇದು ಹುಣಸೆ ಹಣ್ಣು, ದಿಸ್ ಇಸ್ ಪ್ಯಾಷನ್ ಫ್ರೂಟು, ಇದು ಸ್ಟಾರ್ ಫ್ರೂಟ್, ಇದು ನನ್ ಗಂಡ ಫ್ರೂಟ್. ಒಳ್ಳೆ MG ರೋಡ್ ತರ ಫೀಲ್ ಆಗ್ತಾ ಇದೆ. ನೋಡಿ, ಆಹಾ, ಈ ಸ್ಪಾ ಫೋಟೋ ಏನಾರ ನೋಡ್ಬಿಟ್ರೆ ಅವ್ರು ಕೊಟ್ಟಿರೋ ಎಕ್ಸ್ಪ್ರೆಷನ್ಗೆ ಫೋಟೋ ಆದ್ರೂ ಏನೋ ಮಸಾಜ್ ಮಾಡ್ತಿರೋ ಫೀಲ್ ನಮಗೂ ಅನಿಸ್ತಾ ಇರತ್ತೆ. ನನಗೆ ತುಂಬಾ ವರ್ಷಗಳ ಆಸೆ ಏನಪ್ಪಾ ಅಂತಂದ್ರೆ ಮಸಾಜ್ ಮಾಡಿಸ್ಕೋಬೇಕು. ಥೈಲ್ಯಾಂಡ್ಗೆ ಬಂದು
ಮಸಾಜ್ ಮಾಡಿಸ್ಕೋಬೇಕು ಅನ್ನೋದೊಂದು ಆಸೆ. ಏನಂದೆ ಇನ್ನೊಂದ್ಸಲ ಹೇಳು. ಥೈಲ್ಯಾಂಡ್ಗೆ ಬಂದು ಮಸಾಜ್ ಮಾಡಿಸ್ಕೋಬೇಕು ಅನ್ನೋದೊಂದು ಆಸೆ. ನೋಡಿ ನೋಡಿ ನೋಡಿ, ಆಕ್ಚುಲಿ ಮಾಡಿಸ್ಕೋಬೇಕು ನಂಗೆ ತುಂಬಾ ಆಸೆ. ಟೋಟಲ್ ಬಾಡಿ ಇದಾ. ನಾನು ಮಸಾಜ್ ಅನ್ಕೊಂಡ್ರೆ ಇದು ನನಗೆ ಬ್ಯಾಡ. ನಾನು ಮಸಾಜ್ ಮಾಡಿಸ್ಕೋಣ ಅನ್ಕೊಂಡ್ರೆ ನನ್ ಗಂಡ ಹತ್ರ ಜಡೆ ಹಾಕ್ಸ್ಕೋ ಅಂತ ಹೇಳ್ತಾ ಇದ್ದಾನೆ. ಓಕೆ, ಲೆಟ್ಸ್ ಟ್ರೈ. ಎಲ್ಲೆಲ್ಲೂ ಮಸಾಜ್. ನಾನ್ ಮಸಾಜ್ ಅನ್ಕೊಂಡ್ರೆ ನನ್ ಗಂಡ ಆತರ ಹೇರ್ ಸ್ಟೈಲ್ ಮಾಡಿಸ್ಕೋ ಅಂತ ಹೇಳ್ತಾ ಇದ್ದಾನೆ. ಇವನು ಕೂದಲಿ ಇದ್ರೆ ಪಕ್ಕ ಆತರ ಮಾಡಿಸ್ತಾ ಇದ್ದೆ. ಮಜಾ ನೋಡಿ. ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಇಲ್ಲಿ ವ್ಯಾಪಾರ ಮಾಡೋದು ಬಿಟ್ಬಿಟ್ಟು ಬಾಂಗ್ಲಾ ಸ್ಟ್ರೀಟ್ ಎಲ್ಲಿ ಅಂತ ಕೇಳ್ತಾನೆ. ಅವ್ರಿಗೆ ಉರಿಯಲ್ವಾ? ಉರಿಯುತ್ತೋ ಇಲ್ವೋ? ನನ್ನ ಹೋಟ್ಲಿಗೆ ಬಂದ್ಬಿಟ್ಟು ಆ ಪಕ್ಕದ ಹೋಟ್ಲ್ ಎಲ್ಲಿದೆ ಹೇಳಿ ಅಂತ ಹೇಳಿದ್ರೆ ಯಾರಿಗಾದ್ರು ಉರಿಯುತ್ತೋ ಅಲ್ವೋ? ಈ ಹುಡುಗಿ ಚೆನ್ನಾಗಿದ್ದಾಳಲ್ಲ. ಹಲೋ ಸೋತಿಕಾ. ಫುಲ್ ಬ್ಯಾಗುಗಳು. ಇಲ್ಲಿ ಬ್ರಾಂಡೆಡ್ ಬ್ಯಾಗುಗಳು ಕಮ್ಮಿ ಅಂತ ಕೇಳ್ಪಟ್ಟೆ. ಐ ಆಮ್ ನಾಟ್ ಫಾಂಡ್ ಆಫ್ ಕಾಸ್ಟ್ಲಿ ಆಮೇಲೆ ಬ್ರಾಂಡೆಡ್ ಬ್ಯಾಗ್ಸ್. ನನಗೆ ಅಷ್ಟು ಕ್ರೇಜ್ ಇಲ್ಲ. ಬಟ್ ಏನಾದ್ರು ಡಿಫ್ರೆಂಟ್ ಆಗಿ ಕ್ಯೂಟ್ ಆಗಿ ಏನಾದ್ರು ಕಾಣಿಸಿದ್ರೆ ಪಕ್ಕ ತಗೋತೀನಿ. ಓ, ಇನ್ನೂ ಬಂದಿಲ್ಲ. ಏನಾಯ್ತು? ತುಂಬಾ ಜಾಸ್ತಿ ಹೇಳ್ತಾರೆ. ಹಂಗಾರೆ ನಡಿ ಹೋಗೋಣ. ನೋಡಿ ಬಾಂಗ್ಲಾ ಸ್ಟ್ರೀಟು. ಬಟ್ ಆದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ. ಈ ತರ ಹೇರ್ ಸ್ಟೈಲ್ ಮಾಡಿಸು ಅಂತ ಕೇಳ್ತಾರೆ ನನ್ ಗಂಡ. ಹಿಂಗೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಾನು ಆ ತರ ಕೂದಲಿ. ಚೆನ್ನಾಗಿರುತ್ತೆ, ಅಫ್ಕೋರ್ಸ್ ಚೆನ್ನಾಗಿರುತ್ತೆ, ಮಚ್ಚವಾಗಿರುತ್ತೆ. ನಿಂಗೆ ಅಷ್ಟೊಂದು ಆಸೆ ಆಗ್ತಿದ್ರೆ AI ಅಲ್ಲಿ ಮಾಡಿ ನೋಡ್ಬೇಕು. ನೀನು ಕೂದ್ಲಿದ್ರೆ ಪಕ್ಕ ಮಾಡಿಸ್ತಾ ಇದ್ದೆ. ಉದ್ದ ಕೂದ್ಲಿದ್ರೆ ಅಂತ ಹೇಳಿ. ಏನ್ ಕಲರ್ಫುಲ್ ಆಗಿದೆ ಸ್ಟ್ರೀಟ್. A few moments later. ನೋಡ್ರಿ, ಬಾಲಿವುಡ್ ನೈಟ್ ಕ್ಲಬ್ ಅಂತೆ. ಸೊ ಇಂಡಿಯನ್ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮೋಸ್ಟ್ ಬಿಸಿಯೆಸ್ಟ್ ರೋಡ್ ಅನ್ಕೋತೀನಿ. ನೋಡ್ ಪಂಡೆ, ಆ ಹುಡುಗಿ ಮಾಡಿಸ್ಕೊಂಡಿದ್ದಾಳೆ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ವೆಲ್ಕಮ್ ಟು ಪಟಾಂಗ್ ಬೀಚ್. ಆಕ್ಚುಲಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಏನಂತ ತಗೋತೀರಾ? ಏನೋ ಐಡಿಯಾ ಇಲ್ಲ. ಕಮ್ ಆನ್, ಲೆಟ್ಸ್ ಗೋ. ಈ ವೈರಗಳು ನೋಡಿ ಹೆಂಗಿದೆ. ಯಪ್ಪ, ವೆರಿ ಸ್ಕೇರಿ. ನೋಡಿ ನನ್ ಗಂಡ ಹೋದ. ನೋಡ್ರಿ ಎಷ್ಟು ಕಳ್ಳ ಕೃಷ್ಣ ಕಳ್ಳ. ತಲೆ ಬಗ್ಸು. ಹಿಂಗೆ ನೋಡಿ ನೋಡಿ, ಇಟ್ರೆ ಸಾಕು. ಥೈಲ್ಯಾಂಡ್ ಬಂದ್ರೆ ಹಲೋ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಬಾಂಗ್ಲಾ ಸ್ಟ್ರೀಟ್ ಇದು.
ಎಲ್ಲ ಒಂಥರ ಮೆಜೆಸ್ಟಿಕ್ಕು, ಮಾರ್ಕೆಟು ಆ ಥರ ಒಂದು ಎಲ್ಲ ಕ್ರೇಜಿ ಆಗಿದೆ, ಸಕ್ಕತ್ತಾಗಿದೆ ಕಲೆಕ್ಷನ್ಸು. ಆದ್ರೆ ನನ್ ಸೈಜ್ ಮಾತ್ರ ಇಲ್ಲ. ಅಯ್ಯೋ ದುರ್ವಿಧಿಯೇ. ನೋಡಿ ಮಜಾ ನೋಡಿ, ಅವರು ರೀಲ್ ಮಾಡ್ತಾ ಇದಾರೆ ಅಂಡ್ ಮೋರ್ ಓವರ್ ಹಿಂದಿ ಸಾಂಗ್ ಗೆ ರೀಲ್ ಮಾಡ್ತಿದ್ದಾರೆ. ಹಲೋ, so you're doing a reel for Hindi song? Yes. Yes. Which song? I don't know. You don't know? The movie, I don't know, maybe the Halchal? Something like that. You're just dancing? That's a YouTuber. Yeah. I'm a YouTuber. I'm an influencer too. Even I do the reels. Yeah, you did? Yeah, let's do the reels together. That's fine, I'm sure. Emotional damage. Okay. No, that's Thank you. most welcome. Have fun. ಬೇಡ ಅನ್ಬಿಟ್ಲು. ಹೋಗ್ಲಿ ಬಿಡು ಹೋಗ್ಲಿ ಬಿಡು. ದಟ್ಸ್ ಓಕೆ. ಅವರ ಪ್ರೈವಸಿನ ನಾವು ಡಿಸ್ಟರ್ಬ್ ಮಾಡಕ್ಕೆ ಇಷ್ಟಪಡುವುದಿಲ್ಲ. ಏನಂತೀರಾ? ಹಲೋ. Yes, welcome my shop. ಹಲೋ. ಕನ್ನಡ ಎಲ್ಲರೂ ಬನ್ನಿ, ಶಾಪಿಂಗ್ ಮಾಡಿ 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 ಶಾಪಿಂಗ್ ಮಾಡಿ. ಎಕ್ಸ್ಪೆನ್ಸಿವ್ ಇದೆ ಅಲ್ಲ? ಅವ್ರು ಹೇಳದಷ್ಟು ಚೀಪ್ ಏನಿಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಅದೇ ಎಕ್ಸ್ಪೆನ್ಸಿವ್ ಇದೆ. ನನಗೆ ಇಷ್ಟ ಆಗೋ ಥರ ಏನು ಕಾಣಿಸ್ತಾ ಇಲ್ಲ. ಆಮೇಲೆ ಈ ಥರ ಇದೆಯಲ್ಲ, ಈ ಥರ ಎಲ್ಲ ನನಗನ್ಸಿದ ಪ್ರಕಾರ ನಮ್ಮ ಇಂಡಿಯಾಲೇ ಸಿಗುತ್ತೆ ಈ ಥರ ಡಿಸೈನ್. ಕ್ಯೂಟ್ ಆಗಿದೆ ಈ ಶರ್ಟ್ ನೋಡಿ, ಮಕ್ಕಳ ಟೀ ಶರ್ಟ್. ರಮೇಶ ಸುರೇಶ ಬರ್ತಾ ಇದಾರೆ ಇಲ್ಲಿ. ಹಾಯ್ ರಮೇಶ್, ಹಾಯ್ ಸುರೇಶ್. ಬ್ಯಾಗುಗಳು ನೋಡ. ಏನಾದರೂ ನನಗೆ ತುಂಬ ಇಷ್ಟ ಆದರೆ ನಾನು ಆ್ಯಕ್ಚುಲಿ ಕ್ರಾಕ್ಸ್ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಕ್ರಾಕ್ಸು ಇದು ಏನು ಕ್ಯೂಟಾಗಿದೆ ನೋಡಿ, ಪುಟ್ಟ ಮಕ್ಕಳದು. ಹಾಂ ಏನು ಕ್ಯೂಟಾಗಿದೆ ನೋಡಿದು. ನೋಡ್ತಾ ಇದ್ರೆ 2 ಕಣ್ಣು ಸಾಲದು. ಅಯ್ಯೋ, ನನಗೆ ಕಾರ್ನಿವಲಲ್ಲಿ ನೋಡಿದ್ವಲ್ಲ ಆನೆಗಳು, ಅದೇ ಥರ ಇದೆ. ಇಲ್ಲಿ ನೋಡಿ ನಮ್ಮ ಮುದ್ದು ಗಣೇಶ. ನಂಗೆ ನಿಜ ಖುಷಿಯಾಗೋದು ಏನು ಗೊತ್ತಾ, ಯಾವುದೇ ದೇಶಕ್ಕೆ ಹೋದ್ರೂ, ಎಸ್ಪೆಷಲಿ ಏಷ್ಯನ್ ಕಂಟ್ರೀಸ್ ಆ ಥರ ಹೋದಾಗ ನಮ್ಮ ದೇವರುಗಳನ್ನ ಒಂದು ಸ್ವಲ್ಪ ನಮ್ಮ ಆಚಾರ ವಿಚಾರಗಳೆಲ್ಲ, ಅವ್ರ ಆಚಾರ ವಿಚಾರಗಳು ನಮ್ಮದು ಎಲ್ಲ ಒಂದೇ ಥರ ಇರುತ್ತೆ. ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ. ಓಹ್, ಏನೋ ತಗೊಂಡ್ಬಿಟ್ಟವ್ರಲ್ಲಪ್ಪ. ಏನು ದೊಗ್ಲೇ ಇದೆಯಲ್ಲ. ತುಂಬಾ ದೊಡ್ಡ ಇದೆ. ನೀನು ಶರ್ಟ್ ಹಾಕೊಂಡ್ರೆ ಸಾಕು, ಚಡ್ಡಿ ಹಾಕೊಳ್ಳೋದು ಬೇಡ. ಏನ್ ಪರವಾಗಿಲ್ಲ ಬಿಡು, ಇಲ್ಲೆಲ್ಲ ಹಂಗೆ ಪ್ರಿಂಟೆಡ್ ಟೀ ಶರ್ಟ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಕ್ಯೂಟ್ ಗೊಂಬೆಗಳು, ನೀವು ಆಕ್ಚುಲಿ ನಾನು ನೋಡಿರ್ತೀರ ತುಂಬಾ ಫ್ರೀ ಆಗಿರೋಂಥ ಟೀ ಶರ್ಟ್ಸ್, ಲೂಸ್ ಆಗಿ ದೊಡ್ಡ ಇರೋಂಥ ಟೀ ಶರ್ಟ್ಸ್, ಪ್ರಿಂಟೆಡ್ ಟೀ ಶರ್ಟ್ಸ್ ಇರುತ್ತಲ್ವಾ, ಆ ಥರದ್ದೆಲ್ಲ ನಂಗೆ ಇಷ್ಟ. A few moments later. ಏನು ಬರೀ ಗಂಡಸ್ರಿಗೆ ಮಾತ್ರನೇನಾ ಹೆಂಗಸ್ರು ಇರೋದು? ಇಲ್ಲಿ ನೋಡಿ, ನಾನು ವ್ಲಾಗ್ ಮಾಡ್ತಾ ಇದ್ರೆ ಕ್ಯೂಟ್ ಆಗಿರೋ ಬಾಯ್ಸ್ ಬಂದ್ಬಿಟ್ರೆ. ಹಾಯ್, ವಾಟ್ಸ್ ಯುವರ್ ನೇಮ್? Luke. Alex. Dad. And Jimmy. How is Thailand treating you? Not great. Not good. Why? So you're having fun? I'll teach you some Kannada language to you. Oh wow, thank you. Okay? Namaskara. Namaskara. Welcome to Yashaswini Deshpande. Yashaswini Deshpande. YouTube channel. Phuket series ge swagata. ಅದು ಹೆಂಗ್ ಸಾರ್? So exactly, how do you know this? I speak Indian. Really? No. Only joking. ಹುಟ್ಟಿದರೆ ಕನ್ನಡ ನಾಡಲ್ಲಿ, ಕನ್ನಡ Oh, Canara. ನಾಡಲ್ಲಿ, Narrowly. ಸೈಡ್ ಯಾ, ಕನ್ನಡ ನಾಡಲ್ಲಿ Canara Narrowly. ಹುಟ್ಟಬೇಕು. Uttabeko. ಮೆಟ್ಟಿದರೆ Matadere. ಕನ್ನಡ ಮಣ್ಣಲ್ಲಿ
Canada Manali. ಮೆಟ್ಟಬೇಕು Metabeku. ಬದುಕಿದು ಚಟಕ ಚಟಕ ಬಂಡಿ Bandi. ಬಂಡಿ ಥ್ಯಾಂಕ್ ಯು ಸೋ ಸ್ವೀಟ್ ಆಫ್ ಯು ಗೈಸ್ ಥ್ಯಾಂಕ್ ಯು What's your name again? We are subscribing to her channel. ಥ್ಯಾಂಕ್ ಯು ನನ್ನ ಚಾನೆಲ್ ಜೊತೆಗೆ ಅವ್ರ ಚಾನೆಲ್ Smiling all the people. ಓಹೋ ಎಲ್ಲರಿಗೂ Very good. ನಮಸ್ಕಾರ Namaskara. ಥ್ಯಾಂಕ್ ಯು ಸೋ ಮಚ್ Thank you so much. ಯಶಸ್ವಿನಿ ದೇಶಪಾಂಡೆ YouTube channel. Like Mari, share Mari, subscribe Mari. ಗಂಟೆನ ಎತ್ತಿ ನಾನು ಲಾಗ್ ಮಾಡ್ಕೊಂಡ್ ಬರೋಷ್ಟಲ್ಲಿ ನನ್ ಗಂಡ ಫುಲ್ ಶಾಪಿಂಗ್ ಮಾಡ್ಬಿಡ್ತಾನಲ್ಲ. ಈ ಗೊಂಬೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿತ್ತು, ಲಬೂಬು ಬ್ಯಾಗ್ ಇದೇನೋ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಏನ್ ಇದ್ರಲ್ಲಿದೆ ಅಂತ ನನ್ಗಂತೂ ಅರ್ಥ ಆಗಿಲ್ಲಪ್ಪ ಇದುವರೆಗೂ. ಆಮೇಲೆ ಒಂದಷ್ಟು ಜನ ತಗೊಂಡಿರೋರು ಇದು ಸಿಕ್ಕಾಪಟ್ಟೆ ನೆಗೆಟಿವ್ ಹಂಗೆ ಹಂಗೆ ಅಂತೆಲ್ಲ ಹೇಳ್ತಾ ಇದ್ರು. ನನ್ಗೂ ಆಸೆ ಆಗಿತ್ತು ತಗೋಬೇಕು ಅಂತ. ಆಮೇಲೆ ಯಾವಾಗ ನೆಗೆಟಿವ್ ಹಂಗೆ ಹಿಂಗೆ ಅಂತ ಅಂದ್ರು ಇದಕ್ಕೊಂದ್ ನಮಸ್ಕಾರ ಹೇಳ್ಬಿಟ್ಟೆ. ಆಮೇಲೆ ಲಬೂಬು ಡಾಲ್ಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತ ಕೇಳ್ಪಟ್ಟೆ. ಸ್ಟಾರ್ಟಿಂಗ್ ಒಂದಷ್ಟು ದಿನ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು. ಆಮೇಲೆ ನನ್ಗನ್ಸಿದ ಪ್ರಕಾರ ಏನ್ ಗೊತ್ತಾ, ಈ ಚೈನಾ, ಥೈಲ್ಯಾಂಡು, ಹೊರ ದೇಶದಲ್ಲಿ ಟಾಯ್ಸ್ ಆಗಿರ್ಲಿ, ಜ್ಯೂಸ್ ಆಗಿರ್ಲಿ, ಆಮೇಲೆ ಏನಾದ್ರು ತಿನ್ನೋ ಪದಾರ್ಥಗಳಾಗಿರ್ಲಿ, ಒಂಚೂರು ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವೈರಲ್ ಆಯ್ತು ಅಂತಂದ್ರೆ ಜನ ಹಿಂದೆ ಮುಂದೆ ನೋಡೋದು ಇಲ್ಲ, ಇನ್ಕ್ಲೂಡಿಂಗ್ ಅಸ್. ತಿಂದ್ರೆ ಹೆಂಗೆ, ತಗೊಂಡ್ರೆ ಹೆಂಗೆ ಅಂತ ಏನು ಯೋಚನೆ ಮಾಡಲ್ಲ, ಟ್ರೈ ಮಾಡೇ ಬಿಡುವ ಅಂತ ಇದ್ ಮಾಡ್ತಾರೆ. ಆಮೇಲೆ ನಂಗೆ ನಿಜವಾಗ್ಲೂ ಈ ಲಬೂಬು ಕ್ರೇಜ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಿತ್ತು. ಏನೇನೋ ತಗೊಂಡ್ಬಿಟ್ಟಿದ್ಯಾ, ಎರಡೇ ಎರಡು ಶರ್ಟ್. ನಾನು ಫುಲ್ಲು ವ್ಲಾಗ್ಸ್ ಮಾಡ್ಕೊಂಡಿದ್ರೆ ನನ್ ಗಂಡ ಫುಲ್ ಶಾಪಿಂಗ್ ಮಾಡ್ಕೊಂಡು ಅವನ್ಗೇನ್ ಬೇಕು ಅವ್ನ್ ತಗೋತಾ ಇದ್ದಾನೆ ನೋಡಿ. ನಂತರ ಹೆಂಡತಿ ಸಿಗ್ಬೇಕು, ಏನ್ ಡಿಮ್ಯಾಂಡೇ ಮಾಡ್ತಾ ಇಲ್ಲ, ಕೊಡ್ಸು 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 ಅಂತ. ಒಂದ್ ಎಳ್ನೀರ್ ಕೇಳ್ದೆ, ಏನಿಲ್ಲ ಕೊಡ್ಸೇ ನಮ್ಗೆ ಏನ್ ಬೇಕು. ಏನು ಮಧ್ಯಾಹ್ನ ಪರ್ಸ್ ಎತ್ಕೊಂಡು ಹೋದೆ ಅಷ್ಟೇ, ಏನು ತಗೊಳ್ಳಿಲ್ಲ ನಾನು. ಇಟ್ಸ್ ಓಕೆ, ನನಗೇನು ಬೇಜಾರೇನಿಲ್ಲ. ಮನೆಗೆ ಒಂದು ಮ್ಯಾಗ್ನೆಟ್ ತಗೊಂಡ್ನಲ್ಲ, ನಂಗೆ ಅಷ್ಟು ಸಾಕು. ಬಟ್ ಆದ್ರೂ ಮಕ್ಕಳದು ಡ್ರೆಸ್ಗಳು ಏನ್ ಕ್ಯೂಟ್ ಆಗಿದೆ ನೋಡಿ. ಪ್ಯಾಬ್ಲೋ ಎಸ್ಕೋಬಾರ್ದು ಟೀ ಶರ್ಟ್ ಇದೆ ಇಲ್ಲಿ. ಯಪ್ಪ ಸಿಕ್ಕಾಪಟ್ಟೆ ಫೇಮಸ್ಸು ಸ್ಮಗ್ಲಿಂಗ್ಗಲ್ಲ ಪಾಂಡೆ, ಡ್ರಗ್ ಲಾರ್ಡ್ ಫುಲ್ಲು. ಇನ್ಸ್ಟಾಗ್ರಾಮ್ ಅಲ್ಲಂತೂ ನಿರಂಜನ್ ಅಂತೂ ನಿದ್ದೆಗಿಟ್ಟೆಲ್ಲ ನೋಡಿದ್ದಪ್ಪ, ಹೆಂಗೆ ಈ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಸ್ಟ್ರೀಟ್ ಫುಡ್ ನ ಟ್ರೈ ಮಾಡ, ಬಟ್ ನನಗೆ ಏನ್ ಸಿಗುತ್ತೆ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಬರೀ ಹಣ್ಣು ಹಂಪ್ಲು ತಿನ್ಕೊಂಡಿರ್ಬೇಕಾ? ಲುಕ್ ಅಟ್ ದಿಸ್ ಲಾಬ್ಸ್ಟರ್, ಯಪ್ಪ ಫಸ್ಟ್ ಟೈಮು ಹಿಂಗೆಲ್ಲ ನೋಡ್ತಾ ಇರೋದು. ಅಯ್ಯೋ ಎಲ್ಲ ಬ್ಲಾಗ್ಸ್ ಅಲ್ಲಿ ನೋಡ್ತಾ ಇದ್ದೆ. ನನ್ ಕೈಲಾಗಲ್ಲ, ವಾಸನೆ ತಡಿಯಕ್ ಆಗ್ತಾನೆ ಇಲ್ಲ. ಅವ್ರವ್ರ ಫುಡ್ಡು ಅವ್ರವ್ರ ಇಷ್ಟ, ನಾವೇನು ಮಾಡಕ್ಕಾಗಲ್ಲ. ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಹೇಳಕ್ಕಾಗಲ್ಲ. ಅವ್ರ ಜೀವನ ಅವ್ರವ್ರ ಇಷ್ಟ. ಯಾರು ನೀವೆಲ್ಲ? ಅವಯ್ಯೋ ಸವತಿಕಾ ಕಪ್ಪುಕಾ ಕೆಲವರು ಹೊತ್ತು ನಿಜವಾಗ್ಲೂ ಸಿಕ್ಕಾಪಟ್ಟೆ ಸ್ವೀಟ್, ಎಷ್ಟು ಚೆನ್ನಾಗಿ ಬಂದು ಅವರಷ್ಟಕ್ಕೆ ಅವರೇ ಮಾತಾಡಿಸ್ತಾರೆ ಅಂತಂದ್ರೆ ಐ ಫೀಲ್ ಸೋ ಗುಡ್. ಓ ಇಂಡಿಯನ್ ಫುಡ್ ಏ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಅಬ್ಬಾ ನೋ ವೆಜ್, ಓನ್ಲಿ ವೆಜ್. ವೆಜ್ ಫುಡ್. ಐ ಆಮ್ ಫ್ರಮ್ ಇಂಡಿಯಾ, ಬ್ಯಾಂಗ್ಳೂರು, ಕರ್ನಾಟಕ. ಐ ಈಟ್ ಓನ್ಲಿ ವೆಜ್. ಓಕೆನಾ? ಸ್ಟ್ರೀಟ್ ಫುಡ್ ಅಲ್ಲಿ ಒಂದು ವೆಜಿಟೇರಿಯನ್ ನನಗೆ ಊಟ ಸಿಕ್ತು. ವೆಜ್ ಊಟ ಇಲ್ಲಿ. ಯಾವ್ದಿದು ಹೋಟೆಲ್? ಇದು ಫ್ಲೇವರ್ಸ್ ಆಫ್ ಇಂಡಿಯನ್ ಫುಡ್. ಸದ್ಯ ನನಗೆ ವೆಜ್ ಫುಡ್ ಸಿಕ್ತು, ಐ ಆಮ್ ಹ್ಯಾಪಿ. ಓ ಪರವಾಗಿಲ್ಲ, ಇಲ್ಲಿ ಮಸಾಲಾ ಪಾಪಡು, ಗೋಬಿ ಮಂಚೂರಿ, ಪಕೋಡ ಎಲ್ಲ ಇದೆ. ಒಂಚೂರು ಹೊಟ್ಟೆಗೆ ಬಿದ್ರೆ ಎನರ್ಜಿ ಸಿಗತ್ತೆ. ಸುಸ್ತಾಗ್ಬಿಡುತ್ತೆ. ಊಟ ಆರ್ಡರ್ ಮಾಡಿದ್ದಾದ್ಮೇಲೆ ಸಿಗ್ತೀನಿ. ಇಷ್ಟು ದಿನ ವ್ಲಾಗ್ಸ್ ಅಲ್ಲಿ ನೋಡ್ತಾ ಇದ್ದೆ ನಮ್ಮ ಡಾಕ್ಟರ್ ಬ್ರೋ, ಗ್ಲೋಬಲ್ ಕನ್ನಡಿಗ. ಅಯ್ಯೋ ಇವರೆಲ್ಲ ಟ್ರಾವೆಲ್ ಮಾಡೋ ವ್ಲಾಗ್ಸ್ ನೋಡ್ತಾ ಇದ್ವಿ. ಅಲ್ಲಿ ಇಲ್ಲಿ ಸ್ಟ್ರೀಟ್ಗೆಲ್ಲ ಹೋಗೋದು ಕಷ್ಟ ಆಗುತ್ತೆ. ಡಾಕ್ಟರ್ ಬ್ರೋ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್. ಹಾಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು ಕೂಡ ಯಾತ್ರ ಜಾಗಕ್ಕೆಲ್ಲ ಹೋಗ್ತಾರೆ. ಬಟ್ ನಿಜವಾಗ್ಲೂ ಕ್ರೇಜಿ ಅಂಡ್ ಹ್ಯಾಟ್ಸ್ ಆಫ್ ಟು ಯು ಗೈಸ್.
ತಿಳ್ಕೊತಾ ಇದ್ದಾನೆ ಹೇಗ್ ನೀವು ಬ್ಲಾಗ್ ಮಾಡ್ತೀರಾ ವಿತೌಟ್ ಮೈಕು ವಿತ್ ಮೈಕು ಯಾವ ತರ ಅಂತೆಲ್ಲ ತಿಳ್ಕೊತಾ ಇದ್ದಾನೆ. ಇಟ್ಸ್ ಗುಡ್ ಆಕ್ಚುಲಿ. ಬ್ಲಾಗರ್ಸ್ ಬಗ್ಗೆ ಮಾತಾಡ್ತಾ ಇದಾರೆ. ಐ ಥಿಂಕ್ ಶಿ ಇಸ್ ಫ್ರಮ್ ಹಾಂಗ್ಕಾಂಗ್ ಅನ್ಕೋತೀನಿ, ಸೋಲೋ ಟ್ರಾವೆಲರ್ ಅನ್ಕೋತೀನಿ ಐ ಗೆಸ್. ಸೊ ಇಲ್ಲಿರೋ ಸ್ಟ್ರೀಟ್ ಫುಡ್ ನ ಟ್ರೈ ಮಾಡ್ತಿದ್ದಾರೆ ಅವರು. ಸೊ ಹಾಗಾಗಿ ನಿರಂಜನ್ ಹೋಗಿ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. 2 hours later. ಫೈನಲಿ ಊಟ ಬಂತು. ಊಟ ಚಪಾತಿ, ದಾಲ್ ತಡ್ಕ, ಬಿಳಿ ಆನಿಯನ್ ಚಿಲ್ಲಿ, ಜೀರಾ ರೈಸ್. ನಿಜವಾಗ್ಲೂ ವೆಜಿಟೇರಿಯನ್ಸ್ಗೆ ಈ ತರ ಊಟ ಸಿಕ್ಬಿಟ್ರೆ ಅಷ್ಟೇ ಸಾಕು. ಈ ಹೊರಗಡೆ ಬೇರೆ ಫುಡ್ ಟ್ರೈ ಮಾಡ್ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಅಟ್ಲೀಸ್ಟ್ ಒಂದು ಪ್ರಾಪರ್ ಮೀಲ್ ಇರ್ಲೇಬೇಕು. ಪ್ರಾಪರ್ ಮೀಲ್ ಇದ್ರೇನೆ ತುಂಬಾನೇ ಒಳ್ಳೇದು. ಯಾರ್ಯಾರೆಲ್ಲ ನೀವು ನಂತರ ಇದ್ದೀರಾ, ಎಲ್ಲಿದ್ರು ವೆಜ್ ಊಟ, ವೆಜ್ ಫುಡ್ ಬೇಕು, ಇಂಡಿಯಾ ಊಟನೇ ಬೇಕು ಅಂತ ಯಾರು ಹುಡ್ಕೊಂಡು ಹೋಗ್ತೀರಾ ಕಮೆಂಟ್ ಮಾಡಿ. ನಂತರ ಯಾರು ಇದ್ದೀರಾ ಕಮೆಂಟ್ ಮಾಡಿ. ಎನಿ ಡೇ ವೆಜ್ ಫುಡ್ ಗುಡ್ಡು, ವೆಜ್ ಫುಡ್ ಗುಡ್ಡು. ಹೊಟ್ಟೆ ಕೆಟ್ಟರು ವೆಜ್ ಫುಡ್, ಹೊಟ್ಟೆ ಕೆಟ್ಟಿಲ್ಲ ಅಂತಂದ್ರು ವೆಜ್ ಫುಡ್. ಜೈ ಜೈ ವೆಜಿಟೇರಿಯನ್, ಸಸ್ಯಾಹಾರಿಗಳಿಗೆ ಜಯವಾಗಿಲಿ. ಊಟ ಮಾಡ್ತೀನಪ್ಪ, ಊಟ ಮಾಡಿ ರೂಮ್ಗೆ ಹೋಗಿ ಪಾಚ್ಕೊಂಡ್ಬಿಡ್ತೀನಿ. ಅಂತೂ ಇಂತೂ ನನ್ನ ಎಂಡ್ರಿಗೆ ಇಂಡಿಯನ್ ಫುಡ್ ಸಿಕ್ಬಿಡ್ತು ಕಂಡ್ರಪ್ಪೋ. ನನಗೆ ವಿಧಿ ಇಲ್ಲ, ಇದನ್ನೇ ತಿನ್ಬೇಕು ಕಂಡ್ರಪ್ಪೋ. ಎಲ್ಲೋದ್ರು ಇದೆ ಕಣ್ರಪ್ಪ. ಹೆಂಡತಿ ಖುಷಿಯಾಗಿದ್ರೆ ನಾವು ಖುಷಿನೇ, ಏನು ಮಾಡೋಕ್ಕಾಗಲ್ಲ. ನೋಡಿ ಅವರು 65, ಇವರು 64, ಮಕ್ಳು ಮೊಮ್ಮಕ್ಳು ಎಲ್ಲ ಮುಗಿಸ್ಕೊಂಡು ಅವರು ಟ್ರಿಪ್ಗೆ ವೆಕೇಶನ್ಗೆ ಅಂತ ಬಂದಿದ್ದಾರೆ. ಗುಡ್, ಖುಷಿ ಆಗುತ್ತೆ. ತುಂಬಾ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸ್ತಾರೆ, ಆಗ ಖುಷಿ ಆಗುತ್ತೆ. ಫೈನಲಿ ನನ್ನ ಡೇನ ಎಂಡ್ ಮಾಡುವಂತ ಸಮಯ. ಸಕ್ಕದಾಗಿ ಊಟ ಮಾಡಿದೆ, ಜೀರಾ ರೈಸ್, ದಾಲ್, ಚಪಾತಿ ಎಲ್ಲ ತಿಂದು. ನಂತರ ಯಾರು ವೆಜಿಟೇರಿಯನ್ಸ್ ಇರ್ತಾರೋ ಯೋಚನೆ ಮಾಡಬೇಡಿ, ಇಲ್ಲಿ ವೆಜ್ ಊಟನೂ ಸಿಗುತ್ತೆ, ಇಂಡಿಯನ್ ಕ್ಯೂಸಿನ್ಸ್ ಇದೆ. ಸೊ ದಯವಿಟ್ಟು ನೀವು ದೇಶ ಸುತ್ತಕ್ಕಂತೂ ಕನ್ಫರ್ಮ್ ಆಗಿ ಹೋಗಿ. ಬೆಳಗ್ಗೆ ಫಿಫಿ ಐಲ್ಯಾಂಡ್ ಎಲ್ಲ ಆಯ್ತು, ಸಂಜೆ ಫುಲ್ಲು ಬಾಂಗ್ಲಾ ಸ್ಟ್ರೀಟ್ ಎಲ್ಲ ಸುತ್ತಾಡಿದ್ವಿ. ನಾನು ಒಂದು ಶಾಪಿಂಗು ಮಾಡಿಲ್ಲ, ಬಟ್ ಐ ಆಮ್ ಹ್ಯಾಪಿ ಬಿಕಾಸ್ ತುಂಬಾ ಜನ ಮೀಟ್ ಮಾಡಿದೆ. ಸೊ ಚೆನ್ನಾಗಿತ್ತು ಇವತ್ತಿನ ದಿನ. ಸೊ ನಾಳೆ ಏನೇನೆಲ್ಲ ಆಗುತ್ತೆ ಅಂತ ನೀವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ಬೋದು. ಸೊ ಇಲ್ಲಿಗೆ ನಾನು ಬ್ಲಾಗ್ ನ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಬಾಯ್, ಲವ್ ಯು. ನಾವು ಇವತ್ತು ದಿ ವೆರಿ ಫೇಮಸ್ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಬಂದಿದೀವಿ. ಅಲ್ಲಿ ನೋಡಿ ನಮ್ದು ಅಲ್ಲಿ ಹೋಗಿದೆ. ನೀನ್ ಆ ಕಡೆ ಹೋಗಿ ಕೂತ್ಕೋ, ಆ ಕಡೆ ಹೋಗಿ ಕೂತ್ಕೋ ಅಂತ ನನ್ನನ್ನ ದೂರ ಹೋಗ್ಬಿಟ್ಟ. ಐಲ್ಯಾಂಡ್ ತುಂಬಾ ರೊಮ್ಯಾಂಟಿಕ್, ಲವ್ ಹಂಗೆ ಅಂತಿದ್ರು. ಇಟ್ ಇಸ್ ಸೋ ಟ್ರೂ. ಪುಟ್ಟು ಪಪ್ಪ ಹಾಯ್ ಹಾಯ್. 100, 200, 500 ಬಾತ್ ಮೇಲೆ ಬಾತು. ನನಗೆ ಗೊತ್ತಿರೋದು ಒಂದೇ ಬಾತು, ವಾಂಗಿ ಬಾತು. ನನ್ನ ಗಂಡ ನನಗೆ ಮೀಟರ್ ಆಫ್ ಮಾಡಿಸ್ಬಿಟ್ಟಿದ್ದ. ಮೊಬೈಲೇ ಬಿದ್ದೋಯ್ತು ನೀರೊಳಗೆ.